ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಇನ್ಫಾರ್ಮೇಷನ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಭಾರತೀಯ ರೈಲ್ವೆ ನೇಮಕಾತಿ ಅಂದರೆ RRBಯಲ್ಲಿ ಈ ತಿಂಗಳೇ ಲಾಸ್ಟ್ ಎಂಡ್ ಮಂತಲ್ಲಿ ಕರೆಯಬಹುದಂತಹ ಟೆಕ್ನಿಷಿಯನ್ ಹುದ್ದೆಗಳ ಬೃಹತ್ ನೇಮಕಾತಿ ಅಧಿಸೂಚನೆ ಕೂಡ ಹೊರಬೀಳಲಿದೆ. ಅದರ ಬಗ್ಗೆ ಈ ವಿಡಿಯೋ ಸಂಪೂರ್ಣ ಮಾಹಿತಿ ತಿಳಿಸ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ದಯವಿಟ್ಟು ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ, ಎಲ್ಲ ಒಂದು ಇನ್ಫಾರ್ಮೇಷನ್ ನಿಮಗೆ ಸಿಗ್ತಾ ಹೋಗುತ್ತೆ. ಒಟ್ಟು ಹುದ್ದೆಗಳು ನೋಡಿ 6565 ಹುದ್ದೆಗಳಿಗೆ ಇಲ್ಲಿ ನೇಮಕಾತಿ ಅಧಿಸೂಚನೆ ಹೊರಬೀಳಲಿದೆ. ಅರ್ಹತೆ 10th ಮತ್ತು ITI ಡಿಪ್ಲೊಮಾ ಡಿಗ್ರಿ ಮುಗಿದಿದ್ದರೆ ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಿಕೊಳ್ಬೋದು. ಅರ್ಜಿ ಪ್ರಾರಂಭವಾಗೋದು ನೋಡಿ 30 ಜೂನ್ 2026 ಅಂದರೆ ಈ ತಿಂಗಳು ಲಾಸ್ಟ್ ಡೇಟಲ್ಲಿ ನೀವು ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಶುರು ಮಾಡ್ಬೋದು ಅಂತಲೇ ಕೊಟ್ಟಿದ್ದಾರೆ. ಹುದ್ದೆಗಳ ವಿವರ ಮತ್ತು ಸಂಬಳಗಳನ್ನು ನೋಡೋದಾದರೆ ಟೆಕ್ನಿಷಿಯನ್ ಗ್ರೇಡ್ 3ನಲ್ಲಿ ಒಟ್ಟು ಹುದ್ದೆಗಳು 6242 ಹುದ್ದೆಗಳು ವೇಕೆನ್ಸಿ ಖಾಲಿ ಇವೆ. ಮಂತ್ಲಿ ಸ್ಯಾಲ್ರಿ ನೋಡೋದಾದರೆ 19,000 ಮತ್ತು ಇತರ ಭತ್ಯೆಗಳು ಲೆವೆಲ್ 2ನಲ್ಲಿ ನಿಮಗೆ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್ಗೆ 323 ಹುದ್ದೆಗಳನ್ನು ಇಲ್ಲಿ ಮೀಸಲಿಟ್ಟಿದ್ದಾರೆ. ಒಟ್ಟು ಸ್ಯಾಲ್ರಿ ನೋಡೋದಾದರೆ 29,200 ರೂಪಾಯಿಗಳು ಮಂತ್ಲಿ ಸ್ಯಾಲ್ರಿ ಆಗುತ್ತೆ ಮತ್ತು ಇತರೆ ಭತ್ಯೆಗಳು ಮತ್ತು ಲೆವೆಲ್ 5ನಲ್ಲಿ ನಿಮಗೆ ಸ್ಯಾಲ್ರಿ ಸಿಗುತ್ತೆ ಸ್ನೇಹಿತರೆ. ನೀವು ಶೈಕ್ಷಣಿಕ ಅರ್ಹತೆ ಎಜುಕೇಷನ್ ಕ್ವಾಲಿಫಿಕೇಷನ್ ಬಗ್ಗೆ ನೋಡೋದಾದರೆ ಟೆಕ್ನಿಷಿಯನ್ ಗ್ರೇಡ್ 3ಗೆ ಮಾನ್ಯತೆ ಪಡೆದ ಮಂಡಳಿಯಿಂದ 10ನೇ ತರಗತಿ ತೇರ್ಗಡೆ ಹೊಂದಿರಬೇಕು ಮತ್ತು ಸಂಬಂಧಪಟ್ಟ ಟ್ರೇಡ್ನಲ್ಲಿ ITIನಲ್ಲಿ NCVT ಆಗಿರ್ಬೋದು ಅಥವಾ SCVTನಲ್ಲೂ ಆಗಿರ್ಬೋದು ಅಥವಾ ಕೋರ್ಸ್ ಕಂಪ್ಲೀಟೆಡ್ ಆ್ಯಕ್ಟ್ ಅಪ್ರೆಂಟಿಸ್ಶಿಪ್ನಲ್ಲಿ ಕೂಡ ನೀವು ಮುಗಿಸಿದರೆ ಅರ್ಜಿಗಳನ್ನು ನೀವು ಸಲ್ಲಿಸ್ಕೊಳ್ಬೋದು ಸ್ನೇಹಿತರೆ ಅಂತ ಕೊಟ್ಟಿದ್ದಾರೆ. ಟೆಕ್ನಿಷಿಯನ್ ಗ್ರೇಡ್ 3ಗೆ SSLC ಮತ್ತು ITI ಅಥವಾ ಅಪ್ರೆಂಟಿಸ್ ಟ್ರೈನಿಂಗು, ಸರಿನಾ. ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್ಗೆ ಫಿಸಿಕ್ಸ್, ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಸೈನ್ಸ್, IT, ಇನ್ಸ್ಟ್ರುಮೆಂಟೇಷನ್ ವಿಷಯಗಳಲ್ಲಿ BSc ಪದವಿ ಅಥವಾ 3 ವರ್ಷದ ಇಂಜಿನಿಯರಿಂಗ್ ಡಿಪ್ಲೊಮೊ ಅಥವಾ BE BTech ಪದವಿ ಮುಗಿಸಿದರೆ ನೀವು ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್ಗೆ ನೀವು ಅರ್ಜಿಗಳನ್ನು ನೀವು ಸಲ್ಲಿಸ್ಕೊಳ್ಬೋದು ಸ್ನೇಹಿತರೆ. ಇಷ್ಟು ಶೈಕ್ಷಣಿಕ ಅರ್ಹತೆ ಆಯಿತು ಸ್ನೇಹಿತರೆ. ಶೈಕ್ಷಣಿಕ ಅರ್ಹತೆ ಆಯಿತು. ವಯೋಮಿತಿ ನೋಡೋದಾದರೆ ಜುಲೈ 1ಕ್ಕೆ, ಸರಿನಾ, ಜುಲೈ 1ಕ್ಕೆ 2026ಕ್ಕೆ ಅನ್ವಯಿಸುವಂತೆ ಟೆಕ್ನಿಷಿಯನ್ ಗ್ರೇಡ್ 3 ಹುದ್ದೆಗಳಿಗೆ 18ರಿಂದ 30 ವರ್ಷಗಳ ಏಜ್ ಲಿಮಿಟ್ನ ಕೊಟ್ಟಿದ್ದಾರೆ. ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್ಗೆ 18ರಿಂದ 33 ವರ್ಷಗಳ ಇಲ್ಲಿ ಏಜ್ ಲಿಮಿಟ್ನ ನಿಗದಿಪಡಿಸಿದ್ದಾರೆ ಸ್ನೇಹಿತರೆ. ವಯೋಮಿತಿ ಸಡಿಲಿಕೆ ನೋಡೋದಾದರೆ ನಿಯಮಗಳ ಪ್ರಕಾರ OBC ಅಭ್ಯರ್ಥಿಗಳಿಗೆ 3 ವರ್ಷಗಳ ವಯೋಮಿತಿ ಸಡಿಲಿಕೆ ಇರುತ್ತೆ. SC ST ಅಭ್ಯರ್ಥಿಗಳಿಗೆ 5 ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇಲ್ಲಿ ಇರುತ್ತೆ ಸ್ನೇಹಿತರೆ. ಎಷ್ಟು? OBC ಅವರಿಗೆ 3 ವರ್ಷ, SC ST ಅವರಿಗೆ 5 ವರ್ಷಗಳ ಇಲ್ಲಿ ಕೊಟ್ಟಿದ್ದಾರೆ, ವಯೋಮಿತಿ ಸಡಿಲಿಕೆ ಕೊಟ್ಟಿದ್ದಾರೆ. ಪ್ರಮುಖ ದಿನಾಂಕಗಳನ್ನು ನೋಡೋದಾದರೆ ಸಂಪೂರ್ಣ ವಿವರವಾದ ಅಧಿಸೂಚನೆ ದಿನಾಂಕ ಪ್ರಕಟವಾಗುವ ದಿನಾಂಕ ನೋಡೋದಾದರೆ 29 ಜೂನ್ 2026ಕ್ಕೆ ಒಂದು ನೋಟಿಫಿಕೇಷನ್ ರಿಲೀಸ್ ಆಗುತ್ತೆ ಸ್ನೇಹಿತರೆ. ಎಲ್ಲ ಒಂದು ಇನ್ಫಾರ್ಮೇಷನ್ ಒಳಗೊಂಡಂಥ ನೋಟಿಫಿಕೇಷನ್ 29 ಜೂನ್ 2026ಕ್ಕೆ ರಿಲೀಸ್ ಆಗುತ್ತೆ. ಆನ್ಲೈನ್ ಅರ್ಜಿ ಸಲ್ಲಿಸಿಕೆ ಪ್ರಾರಂಭ ದಿನಾಂಕ ತಿರುಗಿ ಬೆಳಗ್ಗೆ ಅಂದರೆ 30 ಜೂನ್ 2026ಕ್ಕೆ ಆನ್ಲೈನ್ನಲ್ಲಿ ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಡೇಟ್ ಕೂಡ ಶುರುವಾಗ್ತಾ ಇದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮುಂದಿನ ತಿಂಗಳು ಅಂದರೆ ಜುಲೈ 29, 2026ಕ್ಕೆ ಇಲ್ಲಿ ಲಾಸ್ಟ್ ಡೇಟ್ ಆಗಿರುತ್ತೆ ಗೆಳೆಯರೆ. ಆಯ್ಕೆ ಪ್ರಕ್ರಿಯೆ ಸೆಲೆಕ್ಷನ್ ಪ್ರೊಸೆಸ್ ನೋಡಿದರೆ ಅಭ್ಯರ್ಥಿಗಳು ಈ ಕೆಳಗಿನ ಹಂತದ ಮೂಲಕ ಆಯ್ಕೆಯನ್ನು ಮಾಡಲಾಗುತ್ತದೆ. ಕಂಪ್ಯೂಟರ್ ಆಧಾರಿತ ಲಿಖಿತ ಪರೀಕ್ಷೆ ಅಂದರೆ CBT ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಕೂಡ ಇರುತ್ತೆ. ಎಲ್ಲ ಒಂದು ರೈಲ್ವೆ ಇಲಾಖೆಯ ಹುದ್ದೆಗಳಿಗೂ ಕೂಡ ಈ ಒಂದು ಎಕ್ಸಾಮ್ ಕಡ್ಡಾಯವಾಗಿ ಇದ್ದೇ ಇರುತ್ತೆ. CBT ಕಡ್ಡಾಯವಾಗಿ ಇದೆ ಸ್ನೇಹಿತರೆ. ಮೂಲ ದಾಖಲಾತಿಗಳ ಪರಿಶೀಲನೆ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ವೈದ್ಯಕೀಯ ತಪಾಸಣೆ ಅಂದರೆ ಮೆಡಿಕಲ್ ಎಕ್ಸಾಮ್ ಕೂಡ ಇರುತ್ತೆ. ಈ 3 ಹಂತಗಳನ್ನು ಕಂಪ್ಲೀಟ್ ಆದರೆ ನಿಮಗೆ ಈ ಒಂದು ಉದ್ಯೋಗ ಸಿಗ್ತಕ್ಕಂಥ ಆಪರ್ಚುನಿಟಿ ಸಿಗುತ್ತೆ ಗೆಳೆಯರೆ. ಪ್ರಮುಖ ಸೂಚನೆಗಳನ್ನು ನೋಡಿ. ಜೂನ್ 29, 2026ರಂದು ರೈಲ್ವೆ ಇಲಾಖೆಯು ಅಧಿಕೃತ ವೆಬ್ಸೈಟ್ನಲ್ಲಿ ಸಂಪೂರ್ಣ ನೋಟಿಫಿಕೇಷನ್ ಬಿಡುಗಡೆ ಮಾಡಲಿದೆ. ಆ ಬಳಿಕ ಅಭ್ಯರ್ಥಿಗಳು rrbapply.government.in ವೆಬ್ಸೈಟ್ ಮೂಲಕ ಆನ್ಲೈನ್ನಲ್ಲಿ ಅರ್ಜಿಗಳನ್ನು ನೀವು ಸಲ್ಲಿಸ್ಕೊಳ್ಬೋದು ಅಂತ ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡಿ, ಇದೇ ತಿಂಗಳು ಎಂಡಲ್ಲಿ 30/6/2026 ದಿನಾಂಕದಂದು ಈ ಒಂದು ರೈಲ್ವೆ ಇಲಾಖೆಯ ಟೆಕ್ನಿಷಿಯನ್ ಹುದ್ದೆಗಳ ನೇಮಕಾತಿ ಭರ್ಜರಿಯಾಗಿ ಅಧಿಸೂಚನೆ ಹೊರಬೀಳಿದೆ ಸ್ನೇಹಿತರೆ. ಯಾರೂ ಕೂಡ ಈ ಒಂದು ಹುದ್ದೆನ ಮಿಸ್ ಮಾಡ್ಕೋಬೇಡಿ. ಯಾರು ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡಬೇಕು ಅಂತ ಇದ್ದೀರೋ SSLC ಅರ್ಹತೆ ಮತ್ತು ITI ಅರ್ಹತೆಯನ್ನು ಇಲ್ಲಿ ಕೊಟ್ಟಿದ್ದಾರೆ. SSLC ಮಾಡಿದವ್ರಿಗೆ ಒಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು. ITI ಮಾಡಿದವರು ಕೂಡ ಬೆಂಗಳೂರಲ್ಲಿ ಕೆಲಸ ಹುಡುಕ್ತಿರ್ತಾರೆ, ಅವರಿಗೂ ಕೂಡ ಒಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು ಗೆಳೆಯರೆ. ಯಾರೂ ಕೂಡ ಈ ಒಂದು ಹುದ್ದೆನ ಮಿಸ್ ಮಾಡ್ಕೋಬೇಡಿ ಅಂತ ವಿಡಿಯೋವನ್ನು ಮುಗಿಸ್ತೇನೆ ಸ್ನೇಹಿತರೆ. ಸಂಪೂರ್ಣದ ನೋಟಿಫಿಕೇಷನ್ ಇರಿಸಿದ ತಕ್ಷಣವೇ ಇನ್ನೊಂದು ವಿಡಿಯೋವನ್ನು ಆ ನೋಟಿಫಿಕೇಷನ್ ನೋಡಿಕೊಂಡು ವಿಡಿಯೋನ ಮಾಡಿ ನಿಮಗೆ ಎಲ್ಲ ಒಂದು ಮಾಹಿತಿಯನ್ನು ತಿಳಿಸಲು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೇನೆ ಸ್ನೇಹಿತರೆ. ವಿಡಿಯೋ ಇಷ್ಟವಾದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಕೆಳಗಡೆ ಚಾನಲ್ನೇ ಸಬ್ಸ್ಕ್ರೈಬ್ ಬಟನ್ ಇದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಇದೇ ಥರದ ಎಲ್ಲ ಉದ್ಯೋಗ ಮಾಹಿತಿಗಳು ನಮ್ಮ ಚಾನಲಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಹಾಗೂ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೀನಿ. ಸಿಗ್ತೀನಿ ನೋಡೋದ್ರಲ್ಲಿ ಬಾಯ್.